ಮುಖ್ಯಮಂತ್ರಿಗಳ ಜನಸ್ಪಂದನ ಕಾರ್ಯಕ್ರಮಕ್ಕೆ ಇವತ್ತು ವಿಧಾನಸೌಧ ಸಾಕ್ಷಿ ಆಗ್ತಾ ಇದೆ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ 6 ಗಂಟೆವರೆಗೂ ಕೂಡ ಒಂದು ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಕೂಡ ಭಾಗಿಯಾಗ್ತಾರೆ. ಈಗಾಗಲೇ ವಿಧಾನಸೌಧ ಮುಂದೆ ಸಾಕಷ್ಟು ಜನರು ಕೂಡ ಆಗಮಿಸಿರುವಂತದ್ದು. ಈಗ ವಿಧಾನಸೌಧ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಆಗಮಿಸಿರುವಂತದ್ದು. ಮುಂಜಾನೆ 6 ಗಂಟೆಯಿಂದಲೂ ಕೂಡ ಸರತಿ ಸಾಲಲ್ಲಿ ನಿಂತು ಕಾಯ್ತಾ ಇರುವಂತದ್ದು. ಬೆಳಗ್ಗೆ 10 ಗಂಟೆಯ ಬಳಿಕ ಇಲ್ಲಿ ಒಂದು ಕೌಂಟರ್ ವ್ಯವಸ್ಥೆ ಏನ್ ಮಾಡ್ತಾರೆ, ಅಲ್ಲಿ ಒಂದು ಟೋಕನ್ ಅನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಕೂಡ ಕಲ್ಪಿಸಲಾಗುತ್ತೆ. ಈಗ ರಾಜ್ಯದ ನಾನಾ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನ ಆಗಮಿಸಿರುವಂತದ್ದು. ಅಂದ್ರೆ ಮೊದಲ ಬಾರಿಗೆ ಸಿದ್ದರಾಮಯ್ಯ ಅವರಿಗೆ ಜನಸ್ಪಂದನ ಕಾರ್ಯಕ್ರಮ ನಡೆಸಿದಾಗ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಸಿದ್ರು. ಆಗ ಸುಮಾರು 4,000ಕ್ಕೂ ಹೆಚ್ಚು ಅಂದ್ರೆ ದೂರುಗಳು ಬಂದಿದ್ವು. ಅದರಲ್ಲಿ 3,700ಕ್ಕೂ ಹೆಚ್ಚು ಒಂದು ಸಮಸ್ಯೆಗಳನ್ನ ಜನರ ಒಂದು ಸಮಸ್ಯೆಗಳನ್ನ ಆಲಿಸಿ ಕಡತಗಳನ್ನ ಅರ್ಜಿಗಳನ್ನ ಕೂಡ ವಿಲೇವಾರಿ ಮಾಡಲಾಗಿತ್ತು. ಈಗ ಸಾಕಷ್ಟು ಸಂಖ್ಯೆಯಲ್ಲೇ ಕೂಡ ಮುಂಜಾನೆ ಸಾಕಷ್ಟು ಜನರು ಕೂಡ ಆಗಮಿಸಿರುವಂತದ್ದು. ಇವತ್ತು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅರ್ಜಿಗಳು ವಿಲೇವಾರಿ ಮಾಡುವ ಸಾಧ್ಯತೆ ಕೂಡ ಇರುವಂತದ್ದು. ತಾವು ದೃಶ್ಯಗಳು ಕೂಡ ಗಮನಿಸ್ತಾ ಇರಂತೆ ಪ್ರಮುಖವಾಗಿ ಹೈಕೋರ್ಟ್ನ ಗೇಟಿಂದ ಸಾರ್ವಜನಿಕ ಸಚಿನ್ ಸ್ವರ್ಣಧಾರ ಕೋಳಿ ಸಾಕಣೆ ಮಾಡಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಒಂದು ಎಂಟ್ರಿನ ಕೂಡ ಕಲ್ಪಿಸಲಾಗಿರುವಂತದ್ದು. ಪ್ರಮುಖವಾಗಿ 36ಕ್ಕೂ ಹೆಚ್ಚು ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾದಂತಹ ಕೌಂಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಖುದ್ದು ಸಿಎಂ ಸಿದ್ದರಾಮಯ್ಯ ಇವತ್ತು ಜನರ ಒಂದು ಸಮಸ್ಯೆಯನ್ನು ಕೂಡ ಆಲಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳನ್ನು ಕೂಡ ನೇಮಕ ಮಾಡಲಾಗಿರುವಂತದ್ದು. ನೋಡಲು ಅಧಿಕಾರಿಗಳ ನೇಮಕ ಮಾಡಿ ಜೊತೆಗೆ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಇರುವಂತೆ ಸಿದ್ದರಾಮಯ್ಯ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಒಂದಷ್ಟು ಜನ ಸಾರ್ವಜನಿಕರು ಅವ್ರನ್ನು ಕೂಡ ನಾನು ಮಾತಾಡ್ತೇನೆ. ಮೇಡಮ್, ತಾವು ಎಲ್ಲಿಂದ ಬಂದಿರುವಂತದ್ದು, ಏನ್ ಸಮಸ್ಯೆ ಇದೆ ಅಂತ? ಸರ್, ನಾವು ಹಾಸನ ನರಸೀಕೆರೆಯಿಂದ ಬಂದಿರೋದು ಸರ್. ಅಂದರೆ ಸಮಸ್ಯೆ ಇರೋದು ನಾವು, ನನ್ನ ಮಗ ಹ್ಯಾಂಡಿಕ್ಯಾಫ್ಟ್ ಇದ್ದಾನೆ, ನಮ್ಮ ಹಸ್ಬೆಂಡ್ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಸರ್. ನಾವು ಕೂಲಿ ಮಾಡ್ಕೊಂಡಿರೋದು ಸರ್. ಅಂದರೆ ನಾನು MA B.Ed ಮಾಡಿದ್ದೀನಿ ಸರ್. ಅಂದರೆ ಇಷ್ಟಿನವರೆಗೂ ಟೀಚರ್ ಪೋಸ್ಟಿಗೆ ಕಾಯ್ತಾ ಇದ್ದೀನಿ ಸರ್. ಯಾವುದು ಕಾಲ ಆಗ್ತಾ ಇಲ್ಲ, ಮತ್ತು ನಮಗೂ ಅನುಕೂಲ ಆಗ್ತಾ ಇಲ್ಲ ಸರ್. ನಮಗೆ ಕಷ್ಟಕ್ಕೆ ಏನು ಪರಿಹಾರ ಕೊಡ್ತಾರೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್. ಸಿಎಂನ ಭೇಟಿ ಮಾಡಿ ಯಾವ ರೀತಿಯ ಪರಿಹಾರಕ್ಕೆ ಅವ್ರ ಮುಂದೆ ಒಂದು ಮನವಿ ಮಾಡ್ತೀರಾ ಅಂತ? ಅಂದರೆ ಸರ್, ನನಗೆ ಜಾಬ್ ಏನಾದರೂ ಕೊಡಿಸಿ ಅಂತ ಕೇಳ್ತೀನಿ ಸರ್. ಅಂದರೆ ನನ್ನ ಕಷ್ಟ ಇದೆ ಸರ್. ನಾನು ಕೂಲಿ ಮಾಡ್ಕೊಂಡು ಇರೋಕ್ಕಾಗಲ್ಲ ಸರ್. ನನ್ನ ಮಗನೂ ಹ್ಯಾಂಡಿಕ್ಯಾಫ್ಟ್ ಇದ್ದಾನೆ, ಹಸ್ಬೆಂಡ್ ಹ್ಯಾಂಡಿಕ್ಯಾಫ್ಟ್ ಇದ್ದಾರೆ ಸರ್. ಮುಂದೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದು ಜಾಬ್ ಯಾವುದಾದ್ರು ಅಲರ್ಟ್ ಮಾಡಿಕೊಟ್ರೆ ನನಗೆ ಅನುಕೂಲ ಆಗುತ್ತೆ ಅಂತ ಕೇಳೋದಕ್ಕೆ ಬಂದಿದ್ದೀನಿ ಸರ್. ಈಗ ತಾವು ಎಲ್ಲಿಂದ ಬಂದಿರೋದು ಮೇಡಮ್ ಅಂತ? ಈಗ ಎಷ್ಟೊತ್ತಿಗೆ ಇಲ್ಲಿಗೆ ಬಂದ್ರಿ ಅಂತ ಪ್ರಮುಖವಾಗಿ? ಅಂದರೆ ಸರ್, ನಾವು 7 ಗಂಟೆಗೆ ಬಂದಿದ್ದೀವಿ ಸರ್. 7 ಗಂಟೆಗೆ ಬಂದ್ವಿ ಸರ್. ನೆನ್ನೆನೆ ಅಂದರೆ 4 ಗಂಟೆ ರಾತ್ರಿಗೆ ಹೊರಟ್ಬಿಟ್ಟು ಅರಸೀಕೆರೆಯಿಂದ ಬಂದಿರೋದು ಸರ್. ಹೌದು ಸರ್, ನಾವು ಹಳ್ಳಿಯಿಂದ ಬಂದಿರೋದು ಸರ್, ಜಾಡ್ಘಟ್ಟ ಅಂತ. ಇಲ್ಲಿ ಟೋಕನ್ ವ್ಯವಸ್ಥೆ ಎಲ್ಲ ಕೂಡ ಮಾಡಿದ್ರಿ. ಇಷ್ಟೊತ್ತಿಗೆ ಜನ ಕ್ರೌಡ್ ಎಲ್ಲ ಇದಾಗಿದೆ. ನೀವು ಈಗ ಸಾಲಲ್ಲಿ ನಿಂತ್ಕೊಂಡು ಹೋಗ್ತಿದ್ದೀರಾ? ಸಾಲಲ್ಲಿ ನಿಂತ್ಕೊಂಡು ಹೋಗ್ಬೇಕು ಸರ್. ನಾನು ಈ ಮಗುನ ಎತ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಅದೇ ಸರ್, ಅದಕ್ಕಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ, ಹಂಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಜನರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತಾಡ್ತೇನೆ. ಸೊ ಸರ್, ತಾವ್ ಎಲ್ಲಿಂದ ಬಂದಿರುವಂತದ್ದು, ಎಷ್ಟೊತ್ತಿಗೆ ಬಂದ್ರಿ? ಡಿಸ್ಟಿಕ್ಲಿಂದ ಬಂದಿ ಸರ್, ದಾವಣಗೆರೆ. ಒಂದು ಕಂದಾಯ ಹೊಲ ಜಮೀನು ಕೋಡ್ ಮಾಡಿ ಕೊಡಕ್ಕೆ 10 ವರ್ಷಲಿಂದ ಓಡಾಡ್ಸ್ಯಾರ, ಕೆಲಸ ಮಾಡಿ ಕೊಡಂಗಿಲ್ಲ ಸರ್. ಅದಕ್ಕಾಗಿ ಬಂದಿವಿ ಸರ್. ಸರ್, ತಾವ್ ಎಲ್ಲಿಂದ ಬಂದಿರೋದು, ಏನ್ ಸಮಸ್ಯೆನ ಹೊತ್ತು ಈಗ ಬಂದಿದ್ದೀರಾ ಇಲ್ಲಿ ಅಂತ? ಮಂಡ್ಯದಿಂದ ಬಂದಿರೋದು, ಮಂಡ್ಯ ತಾಲೂಕಿನವರು. ನಮ್ಮ ಜಮೀನಿಂದು ದರಖಾಸ್ತು ಮಂಜೂರಾಗಿತ್ತು. 90-91 ಅರ್ಜಿ ಹಾಕಿ ಅರ್ಜಿ ಮಂಜೂರಾಗಿದ್ರು ಕೂಡ ಸಾಗುವಳಿ ಕೊಟ್ಟಿರಲಿಲ್ಲ. ಆವತ್ತಿನ ಆರ್ಥಿಕ ಪರಿಸ್ಥಿತಿಲಿ ಕಟ್ಟೋಕ್ಕಾಗಲಿಲ್ಲ ದುಡ್ಡ. ಆದರೆ ನಾವೇ ಭೂಮಿ ಮೇಲೆ ಅನುಭವ ಇದ್ದೀವಿ, ರೆಕಾರ್ಡ್ ಎಲ್ಲ ಅಪ್ ಟು ಡೇಟ್ ಆಗಿದೆ. ಅದಕ್ಕೆ ಈ ಸಾರಿ ಸಾಗುವಳಿ ಪಡೆಯೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಖುದ್ದು ಸಿಎಂ ಅವರು ಇವತ್ತು ತಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ. ಅಧಿಕಾರಿಗಳ ಸಮ್ಮುಖದಲ್ಲಿ ಒಂದು ಪರಿಹಾರ ನೀಡುವಂತ ಕೆಲಸ ಕೂಡ ಆಗುತ್ತೆ. ತಮ್ಮ ಒಂದು ಸಮಸ್ಯೆ ಏನಿದೆ ಅಂತ? ತಮ್ಮ ಸಮಸ್ಯೆ 1977-78ನೇ ಸಾಲಲ್ಲಿ ನಮ್ಮ ತಾತ ಸಾಗುವಳಿ ಪಡೆದಿದ್ದಾರೆ ಸರ್. ಅದು ಇಂತ್ರವರೆಗೂ ನಮಗೆ ಏನು ಪ್ರಭಾವ ಮಾಡ್ಕೊಳ್ಳೋಕ್ಕೆ ಮಾಡ್ತಾ ಇದ್ದೀವಿ, ಏನು ಬೆಳೆ ನಷ್ಟ ಪರಿಹಾರ ಸಿಗ್ತಾ ಇಲ್ಲ. ಹಂಗಾಗಿ ಬಂದು ನಮ್ಮ ಶಿರಾ ತಾಲೂಕು ತಡಕೂರು ಪಂಚಾಯತಿ ಬೆಜ್ಜಳ್ಳಿ ಗ್ರಾಮದಿಂದ ಬಂದಿದ್ದೀವಿ. ಸಾಕಷ್ಟು ಬಾರಿ ತಹಸೀಲ್ದಾರ್ಗೆ ಮನವಿ ಮಾಡಿದ್ದೀವಿ, AC ಮಾಡಿದ್ದೀವಿ, DC ಮಾಡಿದ್ದೀವಿ. ಇಂಥ ಜನಸ್ಪಂದನ ಕಾರ್ಯಕ್ರಮ ಒಂದು 3-4 ಅಟೆಂಡ್ ಮಾಡಿದ್ದೀವಿ. ಆದರೂ ನಮಗೇನು ರಿಯಾಯಿತಿ ಮಾಹಿತಿ ಕೊಡ್ದಲೇ ತಹಸೀಲ್ದಾರು ವಜಾ ಮಾಡಿದ್ರು ಅಂತೇಳ್ಬಿಟ್ಟು AC ಆಫೀಸಿಂದ ಕಾಲ್ ಮಾಡಿದ್ರು ಸರ್. ಅದಕ್ಕೆ ಲಾಸ್ಟ್ ವಾರ್ನಿಂಗ್ ಇದೊಂದ್ಸಲ ಬಂದು ನೋಡೋಣ ಅಂತೇಳಿ ಬಂದಿದ್ದೀವಿ. ದಯವಿಟ್ಟು ಮನವಿ ಮಾಡಿಕೊಡ್ತೀವಿ, ನೋಡೋಣ ಏನು ಮಾಡ್ತಾರೆ ಅಂತ. ಇಂಥ ಬೇಜಾನ್ ಆಗಿದೆ ಸರ್. ಆಲ್ರೆಡಿ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು. ಆದಷ್ಟು ಕಂದಾಯ ಇಲಾಖೆಗೆ ಭಾಳಷ್ಟು ಸಮಸ್ಯೆ ಇರೋದು ಸರ್. ಹಿಂಗಾಗಿ ಮನವಿ ಮಾಡ್ಕೊಳ್ತೀವಿ ಸರ್. ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳ ಹಂತದಲ್ಲಿ ಈಗ ಸಮಸ್ಯೆ ಬಗೆಹರಿತಾ ಇರುವಂತದ್ದು, ಇಲ್ಲಿ ಬಗೆಹರಿಸೋದಕ್ಕೆ ಸಿಎಂ ಮುಂದಾಗಿದ್ದಾರೆ. ಸೊ ಏನ್ ಮನವಿ ಮಾಡೋದು ಬಂದಿರಾ ಇಲ್ಲಿ ಅಂತ? ನಮ್ಗೆ ಮಾತಾಡ್ಲಿಕ್ಕೆ ಬರಲ್ಲ, ಹೊಲದ ಬಗ್ಗೆನ ಬಂದಿದ್ದೀವಿ. ಇದು ರಾಜ್ಯದ ಮೂಲೆಗಳಿಂದ ಬಂದಂತಹ ಸಾರ್ವಜನಿಕರ ಮಹತ್ವ. ಅಂದ್ರೆ ಈಗ ರೈತರು ಜೊತೆಗೆ ಸೇರಿದಂತೆ ಈಗ ವಿಕಲಚೇತನ ಹಿರಿಯ ನಾಗರಿಕರು ಕೂಡ ಬಂದಿದ್ದಾರೆ. ಅಂದ್ರೆ ಈಗ 10 ಗಂಟೆಗೆ ಇಲ್ಲಿ ಒಂದು ಎಂಟ್ರಿ ಕೂಡ ಬಿಡಲಾಗುತ್ತೆ. ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ಸೈಯದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.